ಸಮಸ್ತ ಬಂಧುಗಳಿಗೆ ಮೊದಲಾಗಿ ಶುಭ ಮುಂಜಾನೆಯ ವಂದನೆಗಳನ್ನು ಅರ್ಪಿಸುತ್ತಾ ಕರಾವಳಿ ಮರಾಠಿ ಸಮಾವೇಶದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಬಹುಶಃ ಮರಾಠಿ ಸಮುದಾಯದ ಚರಿತ್ರೆಯಲ್ಲಿ ಇದು ಎರಡನೆಯ ಹಂತದ ನಮ್ಮ ಸಮ್ಮೇಳನ ಅಥವಾ ಸಮಾವೇಶ. 22 ವರ್ಷಗಳ ಹಿಂದೆ ವಿಷಯ ನಿರೂಪಣೆ ಮಾಡಿದ ಪ್ರಕಾಶ್ರವರು ತಿಳಿಸಿದಂತೆ ನಾವು ಮಂಗಳೂರಿನಲ್ಲಿ ಸುಮಾರು 15,000 ಜನ ಸೇರಿಸಿ ಇದೇ ರೀತಿಯ ಒಂದು ಸಮ್ಮೇಳನವನ್ನು ಮಾಡಿದೆವು. ಅದರ ಉದ್ಘಾಟನೆಯನ್ನು ಅಂದಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಎಸ್.ಎಂ. ಕೃಷ್ಣರವರು ನೆರವೇರಿಸಿದರು. ಈಗ 22 ವರ್ಷಗಳ ನಂತರ ನಾವು ಪುನಃ ಮರಾಠಿ ಸಮುದಾಯದ ಒಂದು ಬೃಹತ್ ಸಮಾವೇಶ ಮೂಡಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ಏರ್ಪಡಿಸಲು ನಿರ್ಧಾರ ಮಾಡಿ ಈ ದಿನ ನಾವೆಲ್ಲ ಸೇರಿದ್ದೇವೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಕಾಸರಗೋಡು, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಸುಮಾರು 3 ಲಕ್ಷ ಜನರ ಈ ಸಮಾವೇಶಕ್ಕೆ ನಾವು ಸುಮಾರು 15ರಿಂದ 20 ಸಾವಿರ ಜನ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಬಹುಶಃ ದೂರದ ಊರುಗಳಿಂದ ಆಗಮಿಸುವುದಕ್ಕೆ ವಾಹನದ ಅಭಾವ ಅಥವಾ ಸಂಚಾರದ ತೊಂದರೆಗಳಿಂದ ಜನ ಇನ್ನೂ ಬರ್ತಾನೆ ಇದ್ದಾರೆ. ಏನೇ ಇರಲಿ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮಾನ್ಯ ಅಹಿಂದ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರು ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು. 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಘೋಷಣೆಯಾಗಿ ಪ್ರಚಾರದ ಭರದಲ್ಲಿ ಅವರು ಹೆಚ್ಚಿನ ಒತ್ತಡದಲ್ಲಿ ಇರುವ ಕಾರಣ ಈ ಸಮಾವೇಶದ ಉದ್ಘಾಟನೆ ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ನಿಮ್ಮ ಸಮಾವೇಶ ಉತ್ತಮವಾಗಿ ನೆರವೇರಲಿ, ನಿಮ್ಮ ಸಮಸ್ಯೆಗಳ ಬಗ್ಗೆ ಚಿಂತನ ಮಂಥನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಎಂಬ ಒಂದು ಮೆಸೇಜ್ ಕೂಡ ನಮಗೆ ಬಂದಿದೆ. ಏನೇ ಇರಲಿ, ಈ ಸಮಾವೇಶದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಸಹೋದ್ಯೋಗಿಗಳಾದ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಇವತ್ತು ನಮಗೆ ನೆರವೇರಿಸಿ ಕೊಡಲಿದ್ದಾರೆ. ಸಮಯದ ಅಭಾವದಿಂದ ನಾನು ಅವರ ಬಗ್ಗೆ ಇಲ್ಲಿ ಏನು ಎಲಬರೇಟ್ ಮಾಡದೆ ಅವರಿಗೆ ವೈಯಕ್ತಿಕವಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರ ಜೊತೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮೂಡಬಿದ್ರೆ ಜನಪ್ರಿಯ ಶಾಸಕರು ಮಿತ್ರರು ಆಗಿರ್ತಕ್ಕಂಥ ಉಮಾನಾಥ್ ಕೋಟ್ಯಾನ್ ಅವರು ಕೂಡ ಮುಖ್ಯ ಅತಿಥಿಯಾಗಿ ಇಲ್ಲಿ ಉಪಸ್ಥಿತರಿರುತ್ತಾರೆ. ಮರಾಠಿ ಜನಾಂಗದ ಈ ಕ್ಷೇತ್ರದ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಮ್ಮವರು ಹೋಗಿ ಅವರನ್ನು ಭೇಟಿಯಾಗಿ ಸಮಸ್ಯೆಗಳ ವಿವರಣೆ ನೀಡಿದಾಗ ಸಂತೋಷದಿಂದ ಅದನ್ನು ಕೇಳಿ ಅದಕ್ಕೆ ಬೇಕಾದ ಸಲಹೆ ಸಹಕಾರ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಈ ಒಂದು ಸಮಾವೇಶಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದಕ್ಕೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶಿಕ್ಷಣ ತಜ್ಞರು ಮೂಡಬಿದ್ರೆ ಅಂದ ಕೂಡಲೇ ಡಾಕ್ಟರ್ ಮೋಹನ ಆಳ್ವ ಅಂತ ಎಲ್ರಿಗೂ ಗೊತ್ತೇ ಇದೆ. ಉತ್ತಮ ರೀತಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ
ಇಂದು ಸುಮಾರು 22ರಿಂದ 25 ಸಾವಿರ ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ, ಕ್ರೀಡೆಯಲ್ಲಿ ಪ್ರೋತ್ಸಾಹ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ಉತ್ತಮ ಸಲಹೆ, ಸಹಕಾರ, ಪ್ರೋತ್ಸಾಹಗಳನ್ನು ನೀಡುತ್ತಾ ಬರುತ್ತಿದ್ದಾರೆ. ಇಂದು ನಾವು ಈ ಸಮಾವೇಶವನ್ನು ಮೂಡಬಿದ್ರೆ ಅವರ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಸಂಸ್ಥೆಯ ಆವರಣದಲ್ಲಿ ನಡೆಸ್ತಾ ಇದ್ದೇವೆ. ಇದಕ್ಕೆ ನಮಗೆ ಬೇಕಾದ ಎಲ್ಲ ಸಲಹೆ, ಸಹಕಾರ, ಮಾರ್ಗದರ್ಶನ ಕೊಡುತ್ತಿದ್ದು, ಬಹುಶಃ ಈ ಸಮಾವೇಶ ನಡೆಸುವುದಕ್ಕೆ ಎಲ್ಲ ರೀತಿಯಲ್ಲಿ, ಎಲ್ಲ ವಿಧದಲ್ಲಿ ನಮಗೆ ತುಂಬು ಹೃದಯದ ಸಹಾಯ, ಸಹಕಾರ, ಮಾರ್ಗದರ್ಶಕರಾಗಿ ನಿಂತು ಮಾಡುತ್ತಿರುವ ಡಾಕ್ಟರ್ ಮೋಹನ ಆಳ್ವರವರಿಗೂ ಕೂಡ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಮರಾಠಿ ಸಮುದಾಯದ ಈ ಒಂದು ಸಮಾವೇಶದ ಪರವಾಗಿ ನಾವು ಒಂದು ಕಿರು ಹೊತ್ತಿಗೆಯನ್ನು ತಯಾರು ಮಾಡಿದ್ದೇವೆ. ಅದರ ಉದ್ಘಾಟನೆಯನ್ನು ಕೂಡ ಮಾನ್ಯ ಮೋಹನ್ ಆಳ್ವರವರೇ ಮಾಡಲಿಕ್ಕಿದ್ದಾರೆ. ಜೊತೆಗೆ ಶಿಕ್ಷಣ ಮತ್ತು ಯುವಜನತೆ ಎಂಬ ವಿಷಯದ ಬಗ್ಗೆ ವಿಚಾರಗೋಷ್ಠಿಯಂತೆ ಅವರು ನಮಗೆ, ನಮ್ಮ ಯುವಕರಿಗೆ ಹೆಚ್ಚಿನ ಒಂದು ಮಾಹಿತಿ ನೀಡಲಿಕ್ಕೆ ಮುಂದೆ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಇಡೀ ಆಳ್ವಾಸ್ ಕ್ಯಾಂಪಸ್ಸಿನ ಶಿಕ್ಷಕ, ಶಿಕ್ಷಕೇತರ ಬಂಧುಗಳು, ವಿಶೇಷವಾಗಿ ಡಾಕ್ಟರ್ ಮೋಹನ ಆಳ್ವರವರ ಸುಪುತ್ರ ವಿವೇಕ್ ಆಳ್ವ ಅವರ ಸಿಂಪ್ಲಿಸಿಟಿ, ಜನಪ್ರಿಯತೆ, ಸಾಮಾನ್ಯ ಜನರ ಜೊತೆಯಲ್ಲಿ ಮಿಲನ ಆಗುವುದನ್ನು ನಾನು ಸುಮಾರು ದಿವಸದಿಂದ ನೋಡ್ತಾ ಇದ್ದೇನೆ. ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೂಡ ರಿಜಿಸ್ಟರ್ ಆಗಿ ಸೇವೆ ಸಲ್ಲಿಸ್ತಿದ್ದಾಗ ನನಗೆ ಕೂಡ ಅವರನ್ನು 2-3 ಬಾರಿ ಭೇಟಿಯಾಗುವ ಸಂದರ್ಭ ದೊರಕಿತ್ತು. ಐ ಅಪ್ರಿಷಿಯೇಟ್ ಆಲ್ ದಿ ಕ್ವಾಲಿಟೀಸ್ ಆಫ್ ಮಿಸ್ಟರ್ ವಿವೇಕ್ ಆಳ್ವ ಅವರಿಗೂ ಮತ್ತು ಎಲ್ಲ ಅವರ ಸಿಬ್ಬಂದಿಯವರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಹಿತೈಷಿಗಳು, ಜನಪ್ರಿಯ ಮಾಜಿ ಶಾಸಕರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆಗಿರತಕ್ಕಂಥ ಶ್ರೀ ಅಭಯ ಚಂದ್ರ ಜೈನ್, ಮರಾಠಿಗರ ಬಗ್ಗೆ ಹೆಚ್ಚಿನ ಕಾಳಜಿ, ತಿಳುವಳಿಕೆ ಎಲ್ಲವನ್ನು ಇಟ್ಟುಕೊಂಡವರು. ಸಂಪರ್ಕದ ಕೊರತೆ ನಮ್ಮಲ್ಲಿ, ಅವರಲ್ಲಿ ಖಂಡಿತ ನಾವು ಕಂಡುಕೊಳ್ಳಿಲ್ಲ. ಏನೇ ಇರಲಿ, ನಮ್ಮ ಮೇಲಿನ ಪ್ರೀತಿಯಿಂದ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಎಲ್ಲ ಮರಾಠಿ ಬಂಧುಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳು ಬರಬೇಕಾಗಿತ್ತು. ಈ ಚುನಾವಣಾ ಪ್ರಚಾರದ ಭರದಲ್ಲಿ ಅವರು ಯಾರೂ ಕೂಡ ಈ ಸಭೆಗೆ ಬರುವುದಕ್ಕೆ ಇವತ್ತು ಆಗಿಲ್ಲ. ಏನೇ ಇರಲಿ, ನಮ್ಮ ಊರಿನವರೇ ಆಗಿರತಕ್ಕಂಥ ಶಶಿಧರ ಶೆಟ್ಟಿ ಬರೋಡ ಅವರು ಕೂಡ ನಮ್ಮ ಈ ಒಂದು ಸಮಾವೇಶ ನಡೆಸುವುದಕ್ಕೆ ಪರಿಷ್ಠ ವರ್ಗಕ್ಕೆ ಸೇರಿದ ಈ ಮರಾಠಿ ಬಂಧುಗಳ ಪರವಾಗಿ ಹೆಚ್ಚಿನ ಕಾಳಜಿ ಉಳ್ಳವರು. ಈ ಸಭೆಗೆ ಖಂಡಿತ ಬರ್ತೇನೆ ಅಂತೇಳಿ ಇದ್ದು ನಮ್ಮ ಜೊತೆ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಮ್ಮ ಸಮಾವೇಶದಲ್ಲಿ ನಮ್ಮ ಮರಾಠಿ ಜನಾಂಗದವರೇ ಆಗಿರ್ತಕ್ಕಂಥ ಹಿರಿಯರಾದ ಅಮೈ ಶ್ರೀ ಮಹಾಲಿಂಗ ನಾಯ್ಕ್, ತಮಗೆ ಗೊತ್ತಿದೆ, ಪೇಪರ್ಗಳಲ್ಲಿ ಓದಿ ತಿಳ್ಕೊಂಡಿದ್ದೀರಿ. ಅವರಿಗೆ ಪದ್ಮಶ್ರೀ ರಾಷ್ಟ್ರ ಪ್ರಶಸ್ತಿ ದೊರೆತಿದ್ದು ನಮ್ಮೆಲ್ಲರ ಹೆಮ್ಮೆ. ಅವರಿಗೆ ನಾವು ಈ ಸಮಾವೇಶ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಂದೆ ಸನ್ಮಾನ ಮಾಡಲಿಕ್ಕಿದ್ದೇವೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜೊತೆಯಲ್ಲಿ ನಮ್ಮವರೇ, ಅವರಿಗೆ ಅಧ್ಯಕ್ಷರಿಗೆ ಮೊದಲೇ ನಾನು ಅಧ್ಯಕ್ಷತೆ ವಹಿಸಬೇಕು ಅಂತ
ಕೇಳ್ಕೊಳ್ಬೇಕಾಗಿತ್ತೋ ಏನೋ ಗೊತ್ತಿಲ್ಲ. ಏನೇ ಇರಲಿ, ನಮ್ಮವರೇ ಆದ ಕಾರಣ, ಹೋಸ್ಟು ಕೂಡ ಆದ ಕಾರಣ ನಮ್ಮ ಶ್ರೀ ರಾಜೇಶ್ ಪ್ರಸಾದ್ ಕುಟುಂಬ ಸಮೇತ ಅವರು ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದಾರೆ. ಅವರು ಪೇರೆಂಟ್ ಸ್ಟೇಟ್ ಅಂತ ಹೇಳ್ತೇವೆ, IAS ಪದವೀಧರರು. ಅವರ ಸ್ಟೇಟ್ ಅಲಾಟ್ಮೆಂಟ್ ಆದ್ದು ಗೋವಾ ರಾಜ್ಯಕ್ಕೆ. ಅಲ್ಲಿಂದ ಅವರು ಈಗ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ಕೂಡ ಆಗಿಂದಾಗೆ ನಾವು ಇಲ್ಲಿ ಏರ್ಪಡಿಸಿರುವ ಸಭೆಗಳಿಗೆ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಒಂದು ಕರಾವಳಿ ಮರಾಠಿ ಸಮಾವೇಶ ನಡೆಸುವುದಕ್ಕೆ ಸಲಹೆ, ಸಹಕಾರ, ಮಾರ್ಗದರ್ಶನ ಸದಾ ನೀಡುತ್ತಾ ಬಂದಿದ್ದಾರೆ. ಅವರಿಗೂ, ಅವರ ಶ್ರೀಮತಿಯವರಿಗೂ ಮತ್ತು ಕುಟುಂಬಸ್ಥರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ನಮ್ಮ ಜೊತೆ ನಮ್ಮ 2-3-4 ಜಿಲ್ಲೆಯ ಕರ್ನಾಟಕ ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರುಗಳು ಉಪಸ್ಥಿತರಿದ್ದಾರೆ. ಅವರಲ್ಲಿ ಹಿರಿಯರಾದ ಡಾಕ್ಟರ್ BG ನಾಯ್ಕ್, ತದನಂತರ ಶ್ರೀಮತಿ ಶೋಭಾವತಿ MT, ಕರ್ನಾಟಕ ಮರಾಠಿ ಸಂಘ ಬೆಂಗಳೂರು, ಇದರ ಅಧ್ಯಕ್ಷರು. ದಕ್ಷಿಣ ಕನ್ನಡ ಜಿಲ್ಲೆಯ ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ N ವಿಶ್ವನಾಥ್ ನಾಯ್ಕರವರು. ದಕ್ಷಿಣ ಕನ್ನಡ ಜಿಲ್ಲೆಯ ಮರಾಠಿ ಸಂರಕ್ಷಣಾ ಸಮಿತಿ ಅಂತೇಳಿ ಇದೊಂದು ನಮ್ಮಲ್ಲಿ ಆರ್ಗನೈಜೇಷನ್ ಇದೆ, ಅದರ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಕೆದಿಲಾರವರೇ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜೊತೆಯಲ್ಲಿ ಇವತ್ತು ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಯ ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಗಣಪತಿಯವರು ಇರಬೇಕಾಗಿತ್ತು. ಅವರಿಗೆ ಅನಾರೋಗ್ಯದ ಪ್ರಯುಕ್ತ ಅವರಿಗೆ ಬರೋಕ್ಕೆ ಆಗಿಲ್ಲ. ಅವರ ಸ್ಥಾನವನ್ನು ಭರ್ತಿ ಮಾಡಲು ಮಿತ್ರರಾದ ಮತ್ತು ತೀರ್ಥಹಳ್ಳಿ ಮರಾಠಿ ಸಮಾಜ ಸೇವಾ ಸಂಘದ ಪ್ರಮುಖ ಕಾರ್ಯಕರ್ತರಾದ ನ್ಯಾಯವಾದಿ ಶ್ರೀ ರಾಮಚಂದ್ರ ನಾಯ್ಕರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಶೃಂಗೇರಿ, ನರಸಿಂಹರಾಜಪುರ, ಮೂಡಿಗೆರೆ ಇಲ್ಲಿನ ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ KV ಚಂದ್ರಶೇಖರ್ ನಾಯ್ಕ್ ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತ ಬಯಸ್ತೇನೆ. ನಮ್ಮ ಕೊಡಗು ಜಿಲ್ಲೆಯ ಮರಾಠ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ SS ಪರಮೇಶ್ವರ್ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಕೊನೆಯದಾಗಿ ನಮ್ಮ ಪತ್ರಿಕಾ ಪ್ರತಿನಿಧಿಗಳು, ಮಾಧ್ಯಮ ಮಿತ್ರರು ಇಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರಿಸ್ತಾ, ನಮ್ಮ ಈ 2-3-4 ಜಿಲ್ಲೆಗಳ ಮರಾಠಿ ಸಮಾಜ ಸೇವಾ ಸಂಘಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಮ್ಮ ಕರಾವಳಿ ಮರಾಠಿ ಸಮಾವೇಶದ ಕೋರ್ ಕಮಿಟಿಯ ಸದಸ್ಯರು, ನಾವು ಒಟ್ಟು ಈ ಸಮಾವೇಶ ನಡೆಸುವುದಕ್ಕೆ ಸುಮಾರು 33 ಕಮಿಟಿಗಳನ್ನು ಮಾಡಿದ್ದೇವೆ. ಅದರ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸದಸ್ಯರು ಇಲ್ಲಿಗೆ ಉಪಸ್ಥಿತರಿದ್ದೀರಿ. ಮತ್ತು ಇಲ್ಲಿ ನೆರೆಯುತ್ತಿರುವ ಎಲ್ಲ ಮರಾಠಿ ಸಮಾಜ ಸೇವಾ ಸಂಘದ ನಮ್ಮ ಬಂಧುಗಳು ಇಲ್ಲಿ ಉಪಸ್ಥಿತರಿರ್ತೀರಿ. ಅವರೆಲ್ಲರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಹೆಚ್ಚಿಗೆ ಇನ್ನು ಮಾತನಾಡದೆ ನನ್ನ ಮಾತುಗಳಿಗೆ ಇಲ್ಲಿ ವಿರಾಮ ಕೊಡ್ತೇನೆ. ನಮಸ್ತೆ.